ವರ್ಧಾ ಆ ಮಳೆ ಬಂದಾಗ ಫ್ಲೋ ಇದ್ದಾಗ ಮಾತ್ರ ನಮ್ಮ ತಾಲೂಕಿಗೆ ಬರ್ತಕ್ಕಂಥದ್ದು. ಇಟ್ ಇಸ್ ಅ ನ್ಯಾಚುರಲ್ ಫ್ಲೋ, ಎಂದು ತಿರುವಿಲ್ಲ ಅಥವಾ ಲಿಫ್ಟ್ ಮಾಡ್ತಕ್ಕಂಥದ್ದಿಲ್ಲ. ನ್ಯಾಚುರಲ್ ಫ್ಲೋ ಸಂಗ್ರಹಣೆ ಆಗಿದ್ದನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ. ಇದೇ ತರ ಉತ್ತರ ಕನ್ನಡ ಮೂಲಕವಾಗಿ ನ್ಯಾಚುರಲ್ ಫ್ಲೋ ಆಗಿ ಸಮುದ್ರಕ್ಕೆ ಹೋಗಿ ನೀರು ಪೋಲ್ ಆಗ್ತಕ್ಕಂಥದ್ದಿದೆ. ಸೊ ಪೋಲ್ ಆಗ್ತಕ್ಕಂಥ ನೀರೇ ಡೈವರ್ಟ್ ಮಾಡಿ ಇವತ್ತು ಬೆಡತಿ ಮತ್ತು ವರ್ಣ ಜೋಡಿಸ್ತಕ್ಕಂಥದ್ದೇ ಪ್ರಮುಖ ಒಂದು ವಿಚಾರ ಈ ಯೋಜನೆ. ಅಲ್ಲ ಬರೀ ಡೈವರ್ಟ್ ಅಲ್ಲ ಸರ್, ಎರಡು ಡ್ಯಾಮ್ ಕಟ್ತಿರಲ್ಲ ಅದರಿಂದ ಒಂದು 2,000 ಹೆಕ್ಟೇರ್ ಕಾಡು ನಾಶ ಆಗ್ತೈತಿ, ವೆಸ್ಟರ್ನ್ ಘಾಟಿ ಹಾನಿ ಆಗ್ತೈತಿ ಅನ್ನೋದು ಅವ್ರ ವಾದ. ಯಾರು ಅವ್ರ ವಾದ, ಬಟ್ ರಿಪೋರ್ಟ್ ಏನಾರು ಇದೆಯಾ? ಯಾರು ರಿಪೋರ್ಟ್ ಹಾಕಿದ್ದಾರೆ? ವರದಿಯಲ್ಲಿದೆ. ಅದೇ ಈಗ ಮಾಡ್ತಾರಲ್ಲ ಅವರು, ಅಲ್ಲಿವರೆಗೂ ಕಾಯ್ಬೇಕಲ್ಲ ಅವರು. ಅಲ್ಲ ಸರ್, ಮಳೆಗಾಲದಲ್ಲಿ ನೀರು ಲಿಫ್ಟ್ ಮಾಡೋದು, ಮಳೆಗಾಲದಲ್ಲಿ ವರ್ಧನೆ ಅವ್ರ ವಾದದ ಜೊತೆಗೆ ನಾವಿಲ್ಲಿ ಚರ್ಚೆ ಮಾಡಕ್ ಕೂತ್ರೆ ನಾನು ಎಕ್ಸ್ಪರ್ಟ್ ಅಲ್ಲ, ತಾವು ಎಕ್ಸ್ಪರ್ಟ್ ಅಲ್ಲ. ವರದಿ ಬರ್ಲಿ, ಯಾವ ರೀತಿ ಅವ್ರ ಆತಂಕಗಳು ಇದಾವೆ ಅದಕ್ಕೆಲ್ಲ ಉತ್ತರ ವರದಿಯಲ್ಲೇ ಬರ್ತದೆ. ಯಾವುದೇ ಸರ್ಕಾರ ಯಾವುದೇ ಕಾರ್ಯಕ್ರಮ ಒಬ್ಬರನ್ನ ಕಷ್ಟದಲ್ಲಿಟ್ಟು ಇನ್ನೊಬ್ಬರನ್ನ ಅನುಕೂಲ ಮಾಡ್ತಕ್ಕಂಥದ್ದು ಯಾವುದೋ ವಿಚಾರ ಮಾಡಕ್ ಹೋಗಲ್ಲ. ಸುಮ್ಮನೆ ಹಂಗೆ ಮಾತಿನಲ್ಲಿ ಇದು ಇಲ್ಲಿವರೆಗೆ ಬೆಳೀತಾ ಬಂದಿದೆ. ಇವತ್ತು ಕಳಸಾ ಬಂಡೇರಿನೂ ಹಂಗೆ ಗೋವಾದವ್ರ ವಾದಾನ ಬೇರೆ ಈ ತರ ಇರೋದ್ರಿಂದ DPR ಬರಲಿ, DPR ಮೇಲೆ ಚರ್ಚೆ ಆಗಲಿ, ಸರ್ಕಾರ ತೀರ್ಮಾನ ತಗೊಂಡು. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಏನಿಲ್ಲ ಸರ್, ಹೇಳಿಕೆಗೆ ಸೀಮಿತ ಆಯ್ತಾ? DPR ಬರ್ಬೇಕಲ್ಲ. ನಮ್ದು ಹೋರಾಟ ಏನು? ನಮ್ಮ ಹೋರಾಟ ಏನಿತ್ತು? ವರ್ಧಾ ಬೇಡ್ತಿ ಜೋಡಣೆ ಆಗ್ಬೇಕಂತಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಡೀತಾ ಇದೆ ಇಲ್ಲೋ, ಅದ್ ನಿಂತು ಹೋದ್ರೆ ನಾವು ಹೋರಾಟ ಮಾಡ್ತೀವಿ. ಅದು ಪ್ರೊಸೆಸ್ ಅಲ್ಲಿ ಇದೆ ಅಲ್ಲ, ಪ್ರೊಸೆಸ್ ಅಲ್ಲಿ ಇದ್ದಾಗ ನಾವೇನು ಹೋರಾಟ ಮಾಡ್ಬೇಕೀಗ? DPR ಆದ್ಮೇಲೆ ಇದು ಮಾಡಕ್ ಆಗಲ್ಲ ಅಂದಾಗ ನಾವು ಹೋರಾಟಕ್ಕೆ ಇಡ್ತೀವಿ. ನಮ್ಗೇನ್ ಬೇಕು ಆ ತರ ನಡೀತಾ ಇರುವಾಗ ನಾವೇನ್ ಹೋರಾಟ ಮಾಡ್ಬೇಕು? ಇರ್ತಕ್ಕಂಥ ಪರಿಸ್ಥಿತಿ ಅನುಗುಣವಾಗಿ ಇನ್ನೂ ಬೇಡಿಕೆನ ಇಡ್ತಾ ಇದ್ದೀವಿ. ಸರ್ಕಾರವು ಕೂಡ ಹಂತ ಹಂತವಾಗಿ ನಮ್ಗೆಲ್ಲರಿಗೂ ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಅಲ್ಲ, ಕಾಲಕ್ರಮೇಣವಾಗಿ ಹಂಗೆ ಕೇಳ್ತಾನೆ ಇರ್ತೀವಿ, ಅದು ಬರ್ತಾನೆ ಇರ್ತದೆ. ನನಗನ್ಸುಬಿಟ್ಟು ನಮ್ಮ ಪ್ರತಿಯೊಬ್ಬರಿಗೂ ಕೂಡ 200-250 ಕೋಟಿ ವರ್ಷಕ್ಕೆ ಬೇರೆ ಬೇರೆ ಯೋಜನೆಯಲ್ಲಿ ಬರ್ತಕ್ಕಂಥದ್ದು. ಅದರ ಜೊತೆಗೆ ಒಂದು 250 ಕೋಟಿ ನೇರವಾಗಿ ಜನರಿಗೆ ತಲುಪುವಂತ ಯೋಜನೆಗಳ ಮೂಲಕ ಸಿಗ್ತಾ ಇದೆ. ಒಟ್ಟಾರೆಯಾಗಿ ನಮ್ಗೆ 500 ಕೋಟಿ ಆದರೂ ಕನಿಷ್ಠ ಸಿಗ್ತಾ ಇದೆ. ಇನ್ನು ಅನೇಕ ಕಾರ್ಯಕ್ರಮಗಳು ಬರುವ ಬಜೆಟ್ ನಲ್ಲಿ ನಾವು ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಕೇಂದ್ರ ಸರ್ಕಾರವು ನಮ್ಮ ರಾಜ್ಯದ ಕಡೆ ಕಣ್ಣು ತೆರೆದ್ರೆ ಸಂಪೂರ್ಣ ಜನರ ಅಭಿಲಾಷೆ ತಕ್ಕ ನಾವು ಕೆಲಸ ನಿರ್ವಹಿಸಬಹುದು. ಸಂಪೂರ್ಣ ನಮಗೆ ಮಲ್ತಾಯಿ ಧೋರಣೆ ಆಗ್ತಿರೋದ್ರಿಂದನೇ ಇವತ್ತು ಹೀಗೆ ಆಗ್ತಾ ಇದೆ. ಬಜೆಟ್ ಅಲ್ಲಿ ಏನು ಬೇಡಿಕೆ? ಈಗ ಮೊದಲೇದು ನಾವೆಲ್ಲ ಒತ್ತಾಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕಂತ ಹೇಳಿ. ಗ್ರಾಮೀಣ ರಸ್ತೆಗಳು ಇನ್ನಷ್ಟು ಜೋಡಣೆ ಆಗ್ತಕ್ಕಂಥದ್ದು, ಅದಕ್ಕೂ ಕೂಡ ಅನುದಾನವನ್ನ ಕೇಳ್ತಾ ಇದ್ದಾರೆ. ಸಾರಿಗೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಸುಧಾರಣೆ ಆಗ್ಬೇಕು ಇನ್ನಷ್ಟು, ಯಾಕಂದ್ರೆ ಪ್ರಯಾಣಿಕರು ಹೆಚ್ಚಿಗೆ ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ವ್ಯವಸ್ಥೆ ಆಗ್ಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಬಹಳಷ್ಟು ಪರಿಣಾಮಕಾರಿಯಾಗಿ KPS ಮಾಡೆಲ್ ಸ್ಕೂಲ್ಸ್ಗಳನ್ನು ಮಾಡುವ ಮೂಲಕ ನಮ್ಗೆ ಈಗಾಗಲೇ ಅನುದಾನದ ಭರವಸೆ ಸಿಕ್ಕಿದೆ. ಅದನ್ನ ಈ ವರ್ಷದಿಂದ ಜಾರಿಗೆ ತರ್ತದೆ.